ಹೀಗಿರಬೇಕು. ಮ್ಯಾನ್ ಆಫ್ ದಿ ಸೀರೀಸ್ಗೆ ಸಿಗ್ತಾ ಇರೋದು ಒಂದು ಬ್ರ್ಯಾಂಡ್ ನೇಮ್ ಕಾರನ್ನ ಕೊಡ್ತಾ ಇದೆ ನಮ್ಮ N1 ಕ್ರಿಕೆಟ್ ಅಕಾಡೆಮಿ ನಮ್ಮ ಟೆಲಿವಿಷನ್ ಪ್ರೀಮಿಯರ್ ಲೀಗ್ ನಲ್ಲಿ. ಹಾಗಾಗಿ ಬಹಳಷ್ಟು ಅತ್ಯದ್ಭುತವಾದಂತಹ ಒಂದು ಗಿಫ್ಟ್ಸ್ ರಿವಾರ್ಡ್ಸ್ ಜೊತೆಗೆ TPL ಸೀಸನ್ 4 ನಿಮ್ಮೆಲ್ಲರ ಮುಂದೆ ಬರ್ತಾ ಇದೆ. ಇದೇ ಸಮಯದಲ್ಲಿ ಇನ್ನೊಂದು ಖುಷಿ ವಿಷಯವನ್ನ ಖಂಡಿತ ನಿಮ್ಮೆಲ್ಲರ ಮುಂದೆ ಹಂಚಿಕೊಳ್ಳಬೇಕು. ಅದುವೇ ಇಡೀ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಾಧ್ಯಮ ಮಿತ್ರರಿಗಾಗಿ ಮೀಡಿಯಾ ಪ್ರೀಮಿಯರ್ ಲೀಗ್ ಅನ್ನ ಇದೇ ಜನವರಿ 29, 30, 31 ಹಾಗೂ ಫೆಬ್ರವರಿ 1ನೇ ತಾರೀಕು N1 ಕ್ರಿಕೆಟ್ ಅಕಾಡೆಮಿಯ ಸುನಿಲ್ ಕುಮಾರ್ BR ಅವರು ಅವರ ಜೊತೆಯಾಗಿ ನಿಂತಿದ್ದು ನಮ್ಮ PRO ಹರೀಶ್ ಅರಸು ಅವರು. ಹಾಗಾಗಿ ಎಲ್ಲ ಮಾಧ್ಯಮ ಮಿತ್ರರು, ಎಲ್ಲ ಚಾನೆಲ್ಸ್, ಪ್ರಿಂಟ್ ಮೀಡಿಯಾ, ಯೂಟ್ಯೂಬರ್ ಸೇರಿ ಈ ಮೀಡಿಯಾ ಪ್ರೀಮಿಯರ್ ಲೀಗ್ ಅನ್ನ ಆಡ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅನ್ನ ಈ ಪ್ರೆಸ್ ಮೀಟ್ ಅಲ್ಲಿ ನಾವು ಕಳಿಸ್ತಾ ಇದ್ವಿ. ಮುಂದಿನ ಪ್ರೆಸ್ ಮೀಟ್ ಅಲ್ಲಿ ಖಂಡಿತವಾಗಿ ಅದರ ಬಗ್ಗೆ ಕೂಡ ಮಾತಾಡೋಣ. ಇನ್ನು ನಮ್ಮ TPL ಸೀಸನ್ 4 ನ ಈ ಪ್ರೆಸ್ ಮೀಟ್ ಮುಗಿದ ನಂತರ ನಮ್ಮ ಓನರ್ಸ್ ಹಾಗೂ ಕ್ಯಾಪ್ಟನ್ಸ್ ಕಾಯ್ತಾ ಇರೋದು ಆಕ್ಷನ್ಗೋಸ್ಕರ ಯಾವ ಪ್ಲೇಯರ್ಸ್ ನಮ್ಮ ಟೀಮ್ಗೆ ಸಿಗ್ತಾರೆ ಅಂದ್ರೆ. ಹಾಗಾಗಿ ಮೊದಲಿಗೆ ಪ್ರೆಸ್ ಮೀಟ್ ಅನ್ನ ನೆರವೇರಿಸುವಂತಹ ಸಮಯ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ವಾಡಿಕೆಯಂತೆ ನಮ್ಮ N1 ಕ್ರಿಕೆಟ್ ಅಕಾಡೆಮಿಯ ಯಾವುದೇ ಕಾರ್ಯಕ್ರಮ ಇದ್ರು ನಮ್ಮೆಲ್ಲರ ಪ್ರೀತಿಯ ಕ್ರೀಡೆಗೆ, ನಮ್ಮ ಎನರ್ಜಿಗೆ, ಒಂದು ಪಾಸಿಟಿವಿಟಿಗೆ ಸ್ಫೂರ್ತಿಯಾಗಿರುವಂತಹ ನಮ್ಮಿನ ಒಡೆಯ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರಿಗೆ ಒಂದು ನಿಮಿಷ ಅವರನ್ನ ಸ್ಮರಿಸೋದ್ರ ಮೂಲಕವೇ ಪ್ರಾರಂಭ ಮಾಡೋದು. ಹಾಗಾಗಿ ದಯವಿಟ್ಟು ಅಪ್ಪು ಸರ್ಗೆ ನಮನ ಸಲ್ಲಿಸೋದಕ್ಕೆ ನೀವೆಲ್ಲರೂ ಎದುರು ನಿಲ್ಲಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಸ್ಪೆಷಲ್ ವೀಟ್ ಇದೆ, ಮೊದಲಿಗೆ ಅದನ್ನು ನೋಡ್ಕೊಂಡು ಬರೋಣ. ಬನ್ನಿ ವೀಟ್ ಪ್ಲೀಸ್. Players 15 over matches ಇದಕ್ಕೆ ನೇರವಾಗಿ ನಮ್ಮ ಈ TPL ಸೀಸನ್ 4ಗೆ ಶುರು ಮಾಡಬೇಕು ಅಂತ ಅಂದಾಗ ಟೈಟಲ್ ಸ್ಪಾನ್ಸರ್ಗೆ ಜೊತೆಯಾಗಿ ನಿಂತಿದ್ದು ಪ್ರತಿ ಬಾರಿ ನಮ್ಮ ಜೊತೆಯಾಗಿ ನಿಲ್ಲುವಂತಹ AVR ಗ್ರೂಪ್, H ವೆಂಕಟೇಶ್ ರೆಡ್ಡಿ ಸರ್ ಹಾಗೂ ಶ್ರೀಮತಿ ಭಾಗ್ಯಲಕ್ಷ್ಮಿ ವೆಂಕಟೇಶ್ ರೆಡ್ಡಿ ಅವರ ಸಹಕಾರದೊಂದಿಗೆ, ಅವರ ಪ್ರೀತಿಯೊಂದಿಗೆ ಇದೀಗ ನಮ್ಮ ಟೈಟಲ್ ಸ್ಪಾನ್ಸರ್ ಆಗಿ ಅವರ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಮ್ಮ TPL ನ ರೂವಾರಿಗಳು, N1 ಕ್ರಿಕೆಟ್ ಅಕಾಡೆಮಿಯ ಮುಖ್ಯಸ್ಥರು, ಕ್ರಿಕೆಟ್ ಪ್ರೇಮಿ, ಪ್ರತಿ ಹೆಜ್ಜೆಯಲ್ಲೂ ಒಂದಲ್ಲ ಒಂದು ಟೂರ್ನಮೆಂಟ್ ಅನ್ನ ತರಲೇಬೇಕು ಅಂತ ಹೇಳಿ ಮುಂದುವರುವಂತಹ ದಯವಿಟ್ಟು ಜೋರಾದ ಚಪಾಲಿಯೊಂದಿಗೆ ಸ್ವಾಗತಿಸಿ N1 ಕ್ರಿಕೆಟ್ ಅಕಾಡೆಮಿಯ ಮುಖ್ಯಸ್ಥರ. Respected medias and respected N1 cricket team, as well as respected all the captains, it's my great honor to represent the AVR group, and it's indeed great honor to be the again title sponsor for the season 4 for the TPL. This is like cricket, which we understand that dedication, passion and pursuit of excellence which defines the spirit of the cricket. On this note, I would like to wish Mr. Sunil, all the respected owners, best of luck for the upcoming season TPL 4. Thank you so much. ಅದೇ ರೀತಿಯಾಗಿ MM ವೆಂಚರ್ಸ್ ಇದರ ಓನರ್ ಆಗಿರುವಂತಹ ಮಂಜುನಾಥ್ ನಾಗಯ್ಯ ಅವರು ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು. MM ವೆಂಚರ್ಸ್ ಮಂಜುನಾಥ್ ನಾಗಯ್ಯ ಅವರಿಗೆ ಹ್ಯಾಪಿ ವೆಲ್ಕಮ್. ಅದೇ ರೀತಿಯಾಗಿ ನಮ್ಮ DS
ಡಿಎಸ್ ಮ್ಯಾಕ್ಸ್ ಲಯನ್ಸ್ ತಂಡದ ಓನರಾಗಿರುವಂತಹ ಮಾಜಿ ಶಾಸಕರು ರಾಜು ಗೌಡ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ನಮ್ಮ ಕೋ ಓನರ್ ಮಣಿಕಂಠ ನಾಯಕ್ ಅವರು ಕೂಡ ದಯವಿಟ್ಟು ನಮ್ಮನ್ನು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಡಿಎಸ್ ಮ್ಯಾಕ್ಸ್ ಲಯನ್ಸ್ ಇದರ ಓನರ್ ಹಾಗೂ ಏನು ಎಂಆರ್ ಪ್ಯಾಂಥರ್ಸ್ ಟೀಮ್ ನ ಓನರ್ ಆಗಿರುವಂತಹ ಮಿಥುನ್ ರೆಡ್ಡಿ ಸರ್ ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಂಆರ್ ಪ್ಯಾಂಥರ್ಸ್ ಮಿಥುನ್ ರೆಡ್ಡಿ ಅವರು. ಏನು ಆರ್ ವಾರಿಯರ್ಸ್ ಟೀಮ್ ನ ಓನರ್ ಆಗಿರುವಂತಹ ರಘು ಭಟ್ ಅವರು ದಯವಿಟ್ಟು ಜಾಯಿನ್ ಆಗಬೇಕು. ಮಹೇಶ್ ಕೆ ಗೌಡ ಸರ್ ಸ್ವಲ್ಪ ಹೊತ್ತಿನಲ್ಲಿ ನಮ್ಮನ್ನ ಜಾಯಿನ್ ಆಗ್ತಾರೆ. ಅದೇ ರೀತಿ 12ನೇ ತಂಡ ಪಿಂಕ್ ಗೋಲ್ಡ್ ಫಿನ್ಸರ್ ಟೀಮ್ ನ ಓನರ್ ಭರತ್ ಕುಮಾರ್ ಅವರಿಗೂ ಪ್ರೀತಿಯ ಚಪ್ಪಾಳಿಯೊಂದಿಗೆ ಟಿಪಿಎಲ್ಗೆ ಸ್ವಾಗತ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಎಲ್ಲ ನೇರವಾಗಿ ನಿಮ್ಮೆಲ್ಲರ ಮಾತುಗಳನ್ನ ಕೇಳುವಂತಹ ಸಮಯ. ಮೊದಲನೇದಾಗಿ ನಾವು ಇದೇ ಆರ್ಡರ್ ಅಲ್ಲಿ ಹೋಗೋಣ. ಎಸ್ ರಂಜಿತ್ ಸರ್, ಅಶ್ವಸೂರ್ಯ ರಿಯಾಲಿಟೀಸ್ ಮೂಲಕ ರಿಯಲ್ ಎಸ್ಟೇಟ್ ನಲ್ಲಿ ಬಹಳಷ್ಟು ಸೀನಿಯರ್ ಸಲ್ಲಿಸಿದ್ದೀರಾ ಅಂಡ್ ಟಿಪಿಎಲ್ ಜೊತೆಗೆ ಪ್ರತಿ ವರ್ಷವೂ ಕೂಡ ಇರ್ತೀರಾ. ಈ ಬಾರಿ ಹೇಗೆ ವಿಶೇಷ? See, I always say it's an honor and pleasure playing for TPL. TPL 1 ಆಡಿದಾಗ ನನಗೆ ತುಂಬಾ ಓನರ್ಸ್ ಕ್ಯಾಪ್ಟನ್ಸ್ ಯಾರು ಗೊತ್ತಿರಲಿಲ್ಲ. TPL 2, then TPL 3, now TPL 4. It's like ಎಲ್ಲರೂ ಆನ್ ದ ವೇ ನಾವು ಬರ್ತಾ ಗ್ರೀಟ್ ಮಾಡ್ತಿರೋ. It's like seeing back the family again. Like ಎಷ್ಟೋ ಜನ ಎಲ್ಲರೂ ಮೀಟ್ ಮಾಡಿದಾಗ we felt so happy that we are meeting again. This journey will start for the next 2-3 months, couple of months. ಹೆಂಗಿರುತ್ತೆ ಅಂದ್ರೆ ಲೈಕ್ ನಮ್ ಕೆಲಸ ಒತ್ತಡ ಅದೆಲ್ಲ ಇದ್ರು ಅದ್ರ ಜೊತೆಗೆ ಇದ್ರ ಪ್ರೆಷರ್ ಸ್ಟಾರ್ಟ್ ಆಯ್ತು ನಮಗೆ. ನಾನು ಒಂದು ನ್ಯೂ ಫ್ರೆಂಡ್ ಇವರು ಭರತ್ ಸರ್ಮ ಇಂಟ್ರೊಡ್ಯೂಸ್ ಮಾಡಿದ್ರು ಟಿಪಿಎಲ್ಗೆ. ಸೊ ಅವ್ರಿಗೆ ಅದನ್ನೇ ಹೇಳಿದೆ ನನ್ನ ಕೆಳಗಡೆ. ಇಟ್ಸ್ ಲೈಕ್ ಎ ನ್ಯೂ ಜರ್ನಿ ಯು ಸ್ಟಾರ್ಟಿಂಗ್ ನಾವು. ಫಾರ್ ದ ನೆಕ್ಸ್ಟ್ 2-3 months ಯು ಎಂಜಾಯ್ ದಿಸ್. ನಮ್ಮ ವರ್ಕ್ ಪ್ರೆಷರ್ ಜೊತೆಗೆ ಈ ಪ್ರೆಷರ್ ಇರುತ್ತೆ. ಅಂಡ್ ಲೇಟರ್ ಆಫ್ಟರ್ ದಿಸ್ ಟೂರ್ನಮೆಂಟ್ ವಿಲ್ ಸ್ಟಾರ್ಟ್ ಮಿಸ್ಸಿಂಗ್ ಎವ್ರಿ ಒನ್. ಲೈಕ್ ಎಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ ನ ಮಿಸ್ ಮಾಡಿದ ತರ ಫೀಲ್ ಆಗುತ್ತೆ. So I'm wishing all the team owners and the captains all the best. Let's play good cricket, and as you know, the best team will deserve to win this one. Wish you all the best. All franchise owners for being part of this beautiful TPL season 4. Wishing all the players and all the franchise owners luck and success in this tournament. Thank you so much. ನಂಬರ್ ಆಫ್ ಓನರ್ಸ್ ಜಾಸ್ತಿ ಆಗಿದ್ದಾರೆ, ನಂಬರ್ ಆಫ್ ಟೀಮ್ಸ್ ಜಾಸ್ತಿ ಆಗಿದೆ. ಕೆಲವೊಬ್ರು ಪ್ಲೇಯರ್ಸ್ ಮಿಸ್ಸಿಂಗ್ ಅಂತ ನನಗೆ ಇವತ್ತು ಬೆಳಗ್ಗೆ ಗೊತ್ತಾಯ್ತು. ನನ್ನ ಪ್ರೀವಿಯಸ್ ಸೀಸನ್ಸ್ ಅಲ್ಲಿ ನಮ್ಮ ಟೀಮಲ್ಲಿ ಬೇರೆ ಟೀಮಲ್ಲಿ ಇದ್ದ ಪ್ಲೇಯರ್ಸ್ ಎಲ್ಲ ಕೆಲವರು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಗೊತ್ತಾಯ್ತು. ತುಂಬಾ ಏನ್ ಶೆಡ್ಯೂಲ್ ಅಂತ ಗೊತ್ತಿಲ್ಲ, ಬೇಜಾರಾಯ್ತು ಅಷ್ಟೇ. ಎನಿವೇಸ್, ಗುಡ್ ಲಕ್ ಟು ಎವ್ರಿಬಡಿ. ವಿಲ್ ಪ್ಲೇ ಗುಡ್ ಕ್ರಿಕೆಟ್, ಎಂಜಾಯ್ ಮಾಡೋಣ, ಚೆನ್ನಾಗಿ ಆಡೋಣ. ಆಲ್ ದ ಬೆಸ್ಟ್ ಟು ಆಲ್ ದ ಟೀಮ್. ಥ್ಯಾಂಕ್ ಯು ಸೋ ಮಚ್ ಮೋಹನ್ ಸರ್. ನಕ್ಷತ್ರ ಮಂಜು ಸರ್, ನಾವೆಲ್ಲರಿಗೂ ನಿಮ್ಮ ಮಾತು ಸರ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಎಲ್ಲಾ ಟೀಮ್ ಓನರ್ಗೂ ಗುಡ್ ಲಕ್ ಹೇಳ್ತೀನಿ. ಸೊ ಇದೊಂದು ಹೊಸ ಕಾನ್ಸೆಪ್ಟ್, ಯಾರು ಆಡಕ್ ಬರ್ತಾ ಇದ್ದಾರೆ. ಸೊ ನಾರ್ಮಲ್ ಆಗಿ ಪಾಯಿಂಟ್ ಹಂಚ್ಬಿಟ್ಟು ಟೀಮ್ ತಗೊಂತಾ ಇದ್ರು. ತುಂಬಾ ಕಂಗ್ರಾಚುಲೇಷನ್ ಮಾಡ್ತೀನಿ ಸುನಿಲ್ ಅವ್ರಿಗೆ. ಸೊ ಬೇಸ್ ಪ್ರೈಸ್ 10,000 ಕೊಡ್ತಾ ಇದಾರೆ. ಅದಾದ್ಮೇಲೆ ಅವ್ರ ಕೆಪಾಸಿಟಿ ತಕ್ಕನಂಗೆ ಎಷ್ಟು ಅಮೌಂಟ್ ಸ್ಪೆಂಡ್ ಮಾಡಕ್ಕಾಗುತ್ತೋ ಮಾಡ್ಕೊಂಡು ತಗೊಂತಾರೆ. ಇದು ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರಿಗೆ ಅದು ತುಂಬಾ ಒಳ್ಳೇದು. ಅವ್ರಿಗೆ ಅದಕ್ಕೋಸ್ಕರ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಒನ್ಸ್ ಅಗೇನ್. ಇದು ನಮ್ದು ಆಸೆಗಳು, ದುಡ್ಡು ಕೊಡ್ಬೇಕಂತ ಕೊಡಕ್ ಆಗ್ತಾ ಇರಲ್ಲ. ಸೊ ಈ ಮೂಲಕ ನಾವು ಹೋಗ್ಲಿ. ಇಟ್ಸ್ ವೆರಿ ಗುಡ್ ಥಾಟ್. ಇದು ಟಿಪಿಎಲ್ಗೆ ಮುಂದೆ ಹೋಗಲಿ. ಇನ್ನ ನೆಕ್ಸ್ಟ್ ಇವಾಗ ಬೇಸ್ ಪ್ರೈಸ್ ಹತ್ತಿರೋದು ನೆಕ್ಸ್ಟ್ ಅದು 1 ಲಕ್ಷದವರೆಗೂ ಹೋಗ್ಲಿ, ಇನ್ನು ಜಾಸ್ತಿ ಹೋಗ್ಲಿ. ಸೊ ಅವ್ರಿಗೆ ಮತ್ತೊಮ್ಮೆ ಕಂಗ್ರಾಚುಲೇಷನ್ ಹೇಳ್ತೀನಿ. ಎಲ್ಲ ಟೀಮ್ ಅವ್ರಿಗೂ ಗುಡ್ ಲಕ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಟೀಮ್ಗೆ. All the owners. And Sunil, thank you. This is the first season, Nando. All the best. Thank you so much, sir. ನಮಸ್ಕಾರ ಎಲ್ಲರಿಗೂ. ಸೊ ನಾವು ಆಸ್ ಅ ಡೆಬ್ಯೂ ಶುರು ಮಾಡಿದ್ದೆ TPL ಅಲ್ಲಿ. ಇಟ್ ಇಸ್ ನೈಸ್ ಟು ಬಿ ಬ್ಯಾಕ್ ಅಗೇನ್ ಇನ್ TPL season 4. And all the best to all the owners. And as Ranjit sir was telling that the family is growing, it's nice to see the family grow. And let's play a healthy game and let's all be together. Thank you. Thank you so much, sir. And thanks a lot for Sunil to keep us in mind and remind us again. Thank you so much, sir. Vinu Joseph, ಇದೀಗ TPL season 4 ಬಗ್ಗೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮಂಜುನಾಥ್ ನಾಗಯ್ಯ ಅಂತ. N1 ಕ್ರಿಕೆಟ್ ಅಕಾಡೆಮಿಗೆ ನಾನು ಅಳವ. ಯಾಕಂದ್ರೆ WWC ಅಲ್ಲಿ ನಾವು ಆಡಿದ್ವಿ, ಗೆದ್ದಿದ್ದೀವಿ.
TPL ನಮ್ದು ಹೊಸ ಟೀಮು ಹೊಸದಾಗಿ ಈ ಸಲ ಎಂಟ್ರಿ ಆಗಿದ್ದೀವಿ. ನೋಡೋದ್ರಿಂದ 12 ಜನ ಇದ್ದೀವಿ. ಆಲ್ಮೋಸ್ಟ್ ಇರೋದಲ್ಲ, ಆಲ್ಮೋಸ್ಟ್ ಎಲ್ಲ ನಾವು ಟೀಮ್ಗಳು ತಗೊಂಡಿದ್ವಿ. WWC ಸ್ಯಾಂಡಲ್ವುಡ್ ಕಪ್ ಎಲ್ಲ ಚೆನ್ನಾಗಿ ತಗೊಂಡಿದ್ದೀವಿ. ಎಲ್ಲ ಜೊತೆ ಆಡೋಣ, ಎಲ್ಲ ಎಂಟರ್ಟೈನ್ಮೆಂಟ್ಗೆ ಅಂತಾನೆ ಆಡ್ತಾ ಇರೋದು. ಇದ್ರಲ್ಲಿ ಏನಕ್ಕೆ ನಾವು ಕಪ್ ಗೆಲ್ಬೇಕು ಅಥವಾ ಗೆದ್ದು ಕ್ಯಾಶ್ ಪ್ರೈಸ್ ಮಾಡ್ಬೇಕು ಅಂತ ಏನಿಲ್ಲ, ಎಲ್ಲ ಚೆನ್ನಾಗಿ ಆಟ ಆಡೋಣ. ಯಾವುದೇ ಗಲಾಟೆ ಗಿಲಾಟೆ ಬೇಡ, ಎಲ್ಲ ಹೊಂದಾಣಿಕೆಲ್ಲ ಆಟ ಆಡೋಣ. ಕ್ರಿಕೆಟ್ ಗೆಲ್ಸೋಣ. ಆಡೋ 2 ತಿಂಗಳು ಏನಿದೆ ನಾವು ಮಸ್ತಾಗಿ ಎಂಜಾಯ್ ಮಾಡ್ತಾ ಕ್ರಿಕೆಟ್ ನ ಗೆಲ್ಸಿ ನಾವೆಲ್ಲ ಎಂಟರ್ಟೈನ್ಮೆಂಟ್ ತಗೊಳ್ಳೋಣ ಅಂತ ಹೇಳ್ತೀವಿ. ಹಾಗೆ ಸುನಿಲ್ ಸರ್ ಒಂದು ಹೇಳಕ್ ಇಷ್ಟಪಡ್ತೀನಿ, ನಮ್ಮನ್ನೇನು ಅವ್ರು ಎಷ್ಟೇ ಕೊಡಂಗಿಲ್ಲ. ಒಂದೊಂದ್ ತಿಂಗಳು ಗ್ಯಾಪ್ ಅಲ್ಲಿ ಹಿಂದಿಂದೇನೆ ಆಡಿಸ್ತಾನೆ ಅವ್ರೆ. ಇದಾದ್ರೆ ನೆಕ್ಸ್ಟ್ ಏಪ್ರಿಲ್ ಮೇ ಆದ್ಮೇಲೆ ಮತ್ತೆ ಹುಡುಗಿರು WWC ಅಲ್ಲೂ ಹಾಗೆ ಅವ್ರ ಜೊತೆ ಹಿಂಗೆ ಅದೇ ತಿಂಗಳ ಸ್ವಲ್ಪ ಹಂಗೆ ಹೋಗ್ಲಿ ಅಂತ ಹೇಳ್ತಾ ಮಾತು ಮುಗಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಸರ್. ಇಬ್ಬರನ್ನು ಮಾತಾಡಿಸ್ತೀನಿ ಸರ್. ಮೊದಲಿಗೆ ರಾಜ್ಯ ಸರ್ ನಿಮ್ಮಿಂದ ಶುರು ಆಗ್ಬೇಕು. ರಾಜಕೀಯ ಕ್ಷೇತ್ರದಿಂದ ಹಿಡಿದು ಕ್ರಿಕೆಟ್ ಕ್ಷೇತ್ರಕ್ಕೂ ಅಷ್ಟೇ ಎಲ್ಲರ ಪ್ರೀತಿಯನ್ನ ಪಡೆದಿರೋರು ನೀವು. TPL ಸೀಸನ್ 4ಗೆ ಜೊತೆಯಾಗಿರೋದು ಖಂಡಿತವಾಗಿ ನಮ್ಗೆಲ್ರಿಗೊಂದು ದೊಡ್ಡ ಶಕ್ತಿ. ರಾಜೇಶ್ ಸರ್, ನಿಮ್ಮ ಮಾತು. ರಾಜೇಶ್ ಅವರೇ, ನಿಮ್ಗೆ ವೆಲ್ಕಮ್. GLR ವಾರಿಯರ್ಸ್ ನ ಓನರ್ ರಾಜೇಶ್ ಎಲ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ವೆಲ್ಕಮ್ ರಾಜೇಶ್ ಸರ್. ಅಂಡ್ ಎಲ್ಲರೂ ಅವರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇರೋದು. ರಾಜೇಶ್ ಅವರು ಬಿಜೆಪಿ ರಾಜ್ಯ ಪರಿಷತ್ ಸದಸ್ಯರಾಗಿ ನಿನ್ನೆಷ್ಟೇ ಆಯ್ಕೆಯಾಗಿದ್ದಾರೆ. ಸೊ ಅದಕ್ಕೆ ಹಾಗೆ ಕಂಗ್ರಾಚುಲೇಷನ್ಸ್ ಎಸ್ ರಾಜೇಶ್ ಸರ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ಓನರ್ಸ್ಗೆ, ಎಲ್ಲ ಕ್ಯಾಪ್ಟನ್ಸ್ಗೆ ಮತ್ತು ಎಲ್ಲ ಪತ್ರಕರ್ತರಿಗೆ ಬಹಳ ಖುಷಿ ಆಗ್ತದೆ. ಸುನೀಲ್ ಬಿಡ್ಲಿಲ್ಲ ಲಾಸ್ಟಿಗೆ. ಅರವಿಂದ್ ರೆಡ್ಡಿ, ಸುನೀಲ್ ಅವರು ಮತ್ತು ಕುಶಾಲ್ ಅವರು ಹೆಂಗೋ ಮಾಡಿ ಹಿಡ್ಕೊಂಡ್ ಬಂದ್ರಿ ಇಲ್ಲಿಗೆ. ನೀವ್ ಆಡಿದ್ರೆ ಎಲ್ಲರೂ ಹೊಗಳ್ತಾರ, ನಾವ್ ಆಡಿದ್ರೆ ಮೀಡಿಯಾದವ್ರು ಬೈತಾರ. ಅದಕ್ಕೆ ಈಗ ಯಾಕೆ ಬೈಯಂಗಿಲ್ಲ ಅಂದ್ರೆ ನಮ್ ಜೊತೆ ಎಕ್ಸ್ಟೀರಿಯರ್ ಅಂತ ಬೈಯಂಗಿಲ್ಲ. ಪ್ರೆಸೆಂಟ್ ಇದ್ರು ಬೈತಿದ್ರು. ಬಟ್ ಕ್ರಿಕೆಟ್ ನಲ್ಲಿ ಇರೋಂಥ ಖುಷಿ ಬೇರೆ ಯಾವುದ್ರಲ್ಲೂ ಇಲ್ಲ. ಬಹಳ ಅದ್ಭುತವಾಗಿ. ಯಾಕಂದ್ರೆ ಕ್ರಿಕೆಟ್ ನಾಗ ಇವತ್ತು ಎಲ್ಲರೂ ಇಲ್ಲಿ ನಾವು ಆಡ್ತಿರೋದು ಒಂದು ಕುಟುಂಬ ಆಗಿ, ಎಲ್ಲ ಅಣ್ಣ ತಮ್ಮರಾಗಿ. ಯಾರು ಚೆನ್ನಾಗಿ ಆಡ್ತಾರೋ ಅವ್ರು ಗೆಲ್ಲಂತ ಎಲ್ಲಾ ಟೀಮ್ ಅವರು ಸಪೋರ್ಟ್ ಮಾಡ್ತೀವಿ. ಅದು ಮೋಸ್ಟ್ಲಿ ಇಲ್ಲಿ ಅಷ್ಟೇ ಇರ್ಬೋದು. 12 ಟೀಮು ಚೆನ್ನಾಗಿ ಆಡೋದ್ರಿಗೆ ಸಪೋರ್ಟ್ ಮಾಡ್ತೀವಿ. ಒಂದೊಂದ್ಸರಿ ಗೊತ್ತೇ ಆಗಲ್ಲ ಯಾರು ಕ್ಯಾಪ್ಟನ್, ಯಾರು ಓನರ್, ಯಾರ ಟೀಮ್ ಸಪೋರ್ಟ್ ಮಾಡ್ತಿದಾರೆ ಅಂತ. ಅಷ್ಟು ಖುಷಿಯಾಗಿ ಆಡ್ತೀವಿ, ಬಹಳ ಖುಷಿ ಆಗ್ತದೆ. ಸುನೀಲ್ ಅವರೇ, ಇಲ್ಲಿ ಫಸ್ಟ್ L1 ಅಂತ ಹಾಕಿಬಿಟ್ಟಿದ್ರಿ, ಅಂದ್ರೆ ನಕ್ಷತ್ರ 1 ಅಂತ ಹಾಕಿದ್ರು. ಯಾಕಂದ್ರೆ ಭರತ್ನಾಗ ನಮ್ಗೆ ಹೇಳಿದ್ರು, ಕುಶಾಲ್ ಗೌಡ್ರು ಹೇಳಿದ್ರು, ಅಣ್ಣ 6 ತಿಂಗಳ ಎಲ್ಲಾ ಪ್ಲೇಯರ್ಸ್ಗೆ ಬಿಸ್ಲರಿ ವಾಟರ್ ಫ್ರೀ ಅಂತ ಹೇಳಿದಾರೆ. ನಕ್ಷತ್ರ ಮಂಜಾಣ ಹೇಳಿದಾರೆ 6 ತಿಂಗಳ ಎಲ್ಲರಿಗೂ ಡ್ರೆಸ್ ಫ್ರೀ ಅಂತ ಹೇಳಿದಾರೆ. ಇವೇ ತಮ್ಮದು ಬೇರೆ ಹೇಳಿದಾರೆ, ಇಲ್ಲಿ ಹೇಳಲ್ಲ. ನಾನು ಆಮೇಲೆ ರಂಜಿತ್ ಹೇಳಿದಾರೆ, ಅಣ್ಣ ಎಲ್ಲರಿಗೂ ಒಂದೊಂದು ಸೈಟ್ ಕೊಡ್ತೀನಿ ಅಂತ ಹೇಳಿದಾರೆ. ಈ ತರ ಬಹಳಷ್ಟು ಇದಾವೆ. ಇನ್ನು ನೆಕ್ಸ್ಟ್ ನಮ್ಮ ಭಟ್ರದ್ದು, ನಮ್ಮ ರಘು ಭಟ್ರು ಅವರೆಲ್ಲರೂ ಆಮೇಲೆ ಗೋಲ್ಡ್ ಯಾರು ಕೊಡ್ತಾರ ಎಲ್ಲ ಆಮೇಲೆ ನೆಕ್ಸ್ಟ್ ಹೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗಿ, ಎಲ್ಲ ಚೆನ್ನಾಗಿ ಆಡಿ ಕ್ರಿಕೆಟ್ ಗೆಲ್ಲಂತ ಬಹಳ ಅದ್ಭುತವಾಗಿ ಸುನೀಲ್ ಅವರು ಯಾವತ್ತೂ ನಮ್ಮ ಜೊತೆಗಿದ್ದಾರೆ. ಒಳ್ಳೆ ಕ್ರಿಕೆಟಿಗರು, ಒಳ್ಳೆಯ ಒಂದು ಟೂರ್ನಮೆಂಟ್ ನ ಬಹಳಷ್ಟು ಅಚ್ಚುಕಟ್ಟಾಗಿ ನಡೆಸ್ತಾರೆ. ಅವ್ರು ನೋಡಿ ಮತ್ತೆ ನೆಕ್ಸ್ಟ್ ಸೀಸನ್ ನಾವು ಯಾವ್ದಾರು ಬೇರೆ ನಡೆಸ್ಬೇಕಾದ್ರೆ ಇದನ್ನ ಕಾಪಿ ಹೊಡೆಯಕ್ಕೆ ನಾವು ಬಂದಿದ್ವಿ. ಆಕ್ಚುಲಿ ಒಳ್ಳೇದಾಗ್ಲಂತ ಹಾರೈಸಿ ನಮ್ಮೆಲ್ಲರಿಗೂ ಎಲ್ಲ ತಂಡದ ಒಳ್ಳೇದಾಗ್ಲಂತ ಥ್ಯಾಂಕ್ ಯು ಸೋ ಮಚ್ ಸರ್. ಮಣಿಕಂಠ ನಾಯಕ್ ಅವರೇ, ಎಲ್ರಿಗೂ ನಮಸ್ಕಾರ. TPL ಮೊದಲನೇ ಬಾರಿಗೆ ಆಡ್ತಿದ್ದೀವಿ, ತುಂಬಾ ಖುಷಿ ಆಗ್ತಿದೆ. ಎಲ್ಲ ಓನರ್ಸ್ಗೆ ಆಲ್ ದ ಬೆಸ್ಟ್, ಎಲ್ಲ ಕ್ಯಾಪ್ಟನ್ಸ್ ಆಲ್ ದ ಬೆಸ್ಟ್. ಓನರ್ ಅವರೆಲ್ಲ ಮಾತಾಡಿದ್ರು, ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಈಗ ಆದ್ಮೇಲೆ ಮತ್ತೆ ನಮ್ಮ ಜೊತೆಗೆ ಬಂದಿದ್ದೀರಾ N1 ಕ್ರಿಕೆಟ್ ಅಕಾಡೆಮಿಗೆ, TPL ಸೀಸನ್ 4ಗೆ ಏನ್ ಹೇಳ್ತೀರಾ ಸರ್? ಮೊದಲನೇದಾಗಿ N1 ಕ್ರಿಕೆಟ್ ಅಕಾಡೆಮಿ ಸುನಿಲ್ ಅವ್ರಿಗೆ ಹ್ಯಾಟ್ಸ್ ಆಫ್ ಅವರು ಹಾರ್ಡ್ ವರ್ಕ್ಗೆ. ಹಾಗೂ ಓನರ್ಸ್ ಯಾವಾಗ ಬೇಕಾದ್ರೂ ಫ್ರೀ ಮಾಡ್ಕೊಂತೀವಿ. ಮೊದಲನೇದಾಗಿ ಎಲ್ಲಾ ಕ್ಯಾಪ್ಟನ್ಸು ಅವ್ರ ಬಿಸಿ ಶೆಡ್ಯೂಲ್ ಅಲ್ಲಿ ಟೈಮ್ ಕೊಟ್ಟು ಎಲ್ಲೆಲ್ಲೋ ಶೂಟ್ ಅಲ್ಲಿ ಇದ್ರು, ಎಲ್ಲರೂ ಬಂದು ಬಿಡು ಮಾಡ್ಕೊಂಡ್ ಬಂದಿರೋದಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ ಶೆಡ್ಯೂಲ್ಸ್ ತುಂಬಾ ಟೈಟ್ ಆಗಿರುತ್ತೆ. ಇದ್ರಲ್ಲೂ ನಾವಂತೂ ಎಲ್ಲ ರಾಜಕೀಯ ಬಿಸ್ನೆಸ್ ಯಾವಾಗ ನಾವು 1-2-3 ದಿನ ಫ್ರೀ ಮಾಡ್ಕೊಬಹುದು. ಅಂದ್ರೆ ನಿಮ್ ಶೆಡ್ಯೂಲ್ಸ್ ತುಂಬಾ ಟೈಟ್ ಇರುತ್ತೆ. ನೀವೆಲ್ಲರೂ ಟೈಮ್ ಕೊಟ್ಟು 12 ಜನ ಕ್ಯಾಪ್ಟನ್ಸು
ಇದನ್ನ ಭಾಗವಹಿಸೋದಕ್ಕೆ ತುಂಬಾ ಸಂತೋಷ. ಕೃಷ್ಣನ ಎಸ್ಪೆಷಲಿ ಒಂದಿನೂ ಬಿಡುವಿರಲ್ಲ ಅವರು ಇವತ್ತು ಬಿಡು ಮಾಡ್ಕೊಂಡ್ ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತು ದೀಕ್ಷಿತ್ ಅಣ್ಣ ಅವರು ನಿನ್ನೆ ದುಬೈಯಿಂದ ಬಂದಿದ್ದಾರೆ. ಎಲ್ಲ ಮೀಡಿಯಾದವರಿಗೂ ತುಂಬಾ ಧನ್ಯವಾದಗಳು. ನಮ್ಮ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಲ್ಮೋಸ್ಟ್ 4 ಟೀಮ್ ಆಯ್ತಿಲ್ಲ. ಸೊ 5 ಟೀಮ್ ಆಯ್ತು ಅಲ್ಲಿಗೆ. ಇಲ್ಲ ಕುಶಲ್, ನೆಕ್ಸ್ಟ್ ಇನ್ನೂ ಕರ್ಕೊಂತೀವಿ. ರಾಜೀವ್ ಅಣ್ಣ ಅವರು ತುಂಬಾ ಬಿಸಿ ಇದ್ರು ರಾಜಕೀಯದಲ್ಲಿ, ಯಾಕಂದ್ರೆ ಅವರು ರಾಜ್ಯ ಮಟ್ಟದಲ್ಲಿ ತುಂಬಾ ಓಡಾಡ್ತಾ ಇರ್ತಾರೆ. ಬಿಡು ಮಾಡ್ಕೊಂಡು ನಮ್ ಜೊತೆ ಕ್ರಿಕೆಟ್ ಆಡೋದಕ್ಕೆ ಟೈಮ್ ಕೊಟ್ಟಿರೋದಕ್ಕೆ ನಾನು ನಿಮ್ಗೂ ಧನ್ಯವಾದಗಳು. ಹಾಗೂ ಅಶ್ವಥ್ ಸೂರ್ಯ, ರಂಜಿತ್ ಸರ್, ಪ್ರತಿಯೊಬ್ಬರು AVR ಬಗ್ಗೆ ಹೇಳ್ಬೇಕಂತ ತುಂಬಾ ದೊಡ್ಡದಾಗಿ ಹೇಳ್ಬೇಕಾಗತ್ತೆ. ಅವರು ಎಷ್ಟೇ ಬಿಸಿ ಇದ್ರು ಕ್ರಿಕೆಟ್ ಅಂದ್ರೆ ಅದಕ್ಕೆ ಬಿಡು ಮಾಡ್ಕೊಂಡು ಟೈಮ್ ಕೊಡ್ತಾರೆ. ಅವ್ರ ಕಮಿಟ್ಮೆಂಟ್ಗೆ ನಾವೆಲ್ಲ ಹ್ಯಾಟ್ಸ್ ಆಫ್ ಇಡಬೇಕು. ಮತ್ತು ನನ್ನ ಸ್ನೇಹಿತ ರಾಜೇಶ್ ನೆನೆತಾನೆ ಬಿಜೆಪಿ ಕೌನ್ಸಿಲ್ ಮೆಂಬರ್ ಆಗಿದ್ದಾರೆ. ಕಂಗ್ರಾಜ್ ಬ್ರೋ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಎಲ್ಲರಿಗೂ ಮೋನಿಶ್ ಆಗಿರ್ಬೋದು, ಪ್ರಸನ್ನ ಅವರು, ಮತ್ತು ನಮ್ಮ WBCL ವಿನ್ನರ್ ಮಂಜುನಾಥ್ ನಾಗಯ್ಯ ಅವರು, ಕುಶಾಲಣ್ಣ, ಮತ್ತೆ ರಘುಭಟ್ ಸರ್ ಎಲ್ಲ ರಾಜ್ ಕಪ್ ಅಲ್ಲಿ ಒಂದು 1.5 ಮಂತ್ ಎಲ್ಲ ಅಲ್ಲಿ ಸೇರಿ ದುಬೈಯಲ್ಲಿ. ನೆಕ್ಸ್ಟ್ ಇನ್ನ ಕೊಲಂಬೋದಲ್ಲಿ ಸೇರಿಸ್ತಾರೆ. ಅದಾದ್ಮೇಲೆ ಎಲ್ಲೇ ಸೇರಿಸ್ತಾರೋ ಗೊತ್ತಿಲ್ಲ. ಸೊ ತುಂಬಾ ಥ್ಯಾಂಕ್ಸ್ ಸುನೀಲ್ ಅಣ್ಣ, ಇದನ್ನ ಆರ್ಗನೈಸ್ ಮಾಡೋದಕ್ಕೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟ. ಥ್ಯಾಂಕ್ ಯು ಸೋ ಮಚ್ ಸರ್. ಅವರಿಗೆ ಹೇಗಿದೆ ಸರ್ ಜೋಶ್? ಎಲ್ರಿಗೂ ನಮಸ್ಕಾರ. ಸೊ ಲಾಸ್ಟ್ 3 ಸೀಸನ್ ಇಂದ ಅವಕಾಶ ಕೊಡ್ತಾ ಇದ್ದಾರೆ ಸರ್, ಥ್ಯಾಂಕ್ ಯು. ಲಾಸ್ಟ್ ಸೀಸನ್ ಥರ್ಡ್ ಸೀಸನ್ UPL ಮಾಡಿರೋ ವಿನ್ನರ್ ನಾವು ದೀಕ್ಷಿತ್ ಕ್ಯಾಪ್ಟನ್ ಕೂತ್ಕೊಂಡಿದ್ದಾರೆ. ಈ ವರ್ಷ ಬೇರೆ ಟೀಮ್ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಎಲ್ಲ ಓನರ್ಸ್ ಅಂಡ್ ಕ್ಯಾಪ್ಟನ್ಸ್ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. Warm good evening to everyone, and I'm very interested and very glad to on the part of the television Premier League 4, and especially thank you for Sunil sir and Ranjit sir also. He is the last 50 days we have coordinated each other, and he is very busy in the our station. So cricket is the gentleman game, so we give everyone our best performance. So thank you all. And we want you to give everyone gold. ಈ ಸತಿ ಆಕ್ಚುಲಿ ನಾವು ಕಂಟೆಸ್ಟ್ ಮಾಡಬಾರ್ದು ಅಂತಿದ್ರಿ, ಯಾಕಂದ್ರೆ ಸ್ವಲ್ಪ ಫ್ಯಾಮಿಲಿ ಕಡೆ, ಆಮೇಲೆ ಸ್ಕೆಡ್ಯೂಲ್ ಸ್ವಲ್ಪ ಬೇರೆ ಇತ್ತು ಮನೆ ಕಡೆ ಎಲ್ಲ ನಮ್ಮದು. ಆಮೇಲೆ ನಮ್ ಯೋಗಿ ಸರ್ ಒಂಥರ ಅದು ಡ್ಯುವೆಲ್ ಕಾಂಬೋ ಅವರು. ಸೊ ಹೇಳಿ ಇಲ್ಲ ಮಾಡ್ಲೇಬೇಕು ಅಂತ ಹೇಳಿದಾಗ ಆಯ್ತು ಸರ್ ಅಂತ ಹೇಳಿ, ಆಮೇಲೆ ಇವ್ರನ್ನೂ ಏನ್ ಬಿಡಂಗಿಲ್ಲ ನಾವು, ಸುನೀಲ್ ಸರ್ನ ಎಸ್ ಸರ್ ಅಂತ ಹೇಳಿ ಲಾಸ್ಟ್ ಮಿನಿಟ್ ಅಲ್ಲಿ ನಾನು ಬಂದಿದ್ದು. ಎಲ್ಲ ಓನರ್ಸ್ಗೂ ಒಳ್ಳೇದಾಗ್ಲಿ, ಎಲ್ಲ ತಂಡಗಳಿಗೂ ಒಳ್ಳೇದಾಗ್ಲಿ. ರಾಜು ಅಣ್ಣ ಅವ್ರು ಹೇಳ್ತಾ ಇದ್ರು ನಾವು ಅಣ್ಣ ತಮ್ಮಂದ್ರ ತರಾನೇ ಅಂತ. ನಿಜ, ನಾನು ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ಅದ್ ನಿಜಕ್ಕೂ ಅಣ್ಣ ತಮ್ಮಂದ್ರ ತರಾನೇ ಇರ್ತೀರಿ. ಒಬ್ಬೊಬ್ರದ್ದು ಅಂದ್ರೆ ಸೋಲಾದಾಗ ಬೇಜಾರಾಗುತ್ತೆ, ಬಟ್ ಗೆದ್ದಾಗ ನಮ್ಮ ಸ್ನೇಹಿತರು, ನಮ್ಮ ಫೇವರೇಟ್ ಟೀಮ್ಗಳು, ನಮ್ಮ ಫ್ರೆಂಡ್ಸ್ ಯಾರ್ಯಾರು ಗೆಲ್ತಾರೋ ಅವಾಗ ನಮಗೂ ಖುಷಿ ಆಗುತ್ತದು. ಅವರು ನಾವು ಗೆದ್ದಷ್ಟೇ ಖುಷಿ ಆಗುತ್ತೆ ಅವ್ರು ಗೆದ್ದಾಗ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ಲೆಟ್ಸ್ ಪ್ಲೇ ವೆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.
ಈಗ GPL 4 ಮೋಟು ನೋಡಿ ಆಯ್ತು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಾವು ಕ್ಯಾಪ್ಟನ್ಸ್ ಎಲ್ಲರನ್ನ ಮಾತಾಡ್ಸೋಣ. ಆದ್ರೆ ಅದಕ್ಕೂ ಮೊದಲು ಬಹಳಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರುತ್ತೆ. ಕೆಲವು ಸಿನಿಮಾಗಳು ಎಷ್ಟು ವರ್ಷ ಹಿಂದಿನದಾಗಿದ್ರು ಕೂಡ ಈಗಲೂ ನಾವು ಆ ಸಿನಿಮಾದ ಹಾಡುಗಳನ್ನ ಗುರುತ್ತಾ ಇರ್ತೀವಿ, ಅಷ್ಟು ಆಪ್ತವಾಗಿರುತ್ತೆ. ಅಂಥದ್ದೇ ಸಿನಿಮಾಗಳ ಪಟ್ಟಿಯಲ್ಲಿ ನಿಲ್ಲುವಂತಹ ಒಂದು ಸಿನಿಮಾ ಅಂದ್ರೆ ನಮ್ಮ ಫೇವರಿಟ್ ಲೂಸ್ಮಾದ ಯೋಗಿ ಸರ್ ಅವರು ಅಭಿನಯಿಸಿದಂತಹ ಸಿದ್ಲಿಂಗು ಸಿನಿಮಾ. ಇದೀಗ ಸಿದ್ಲಿಂಗು 2 ಸಿನಿಮಾ ಬರ್ತಾ ಇದೆ. ಹಾಗಾಗಿ ಆ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಡೈರೆಕ್ಟರ್ ವಿಜಯ್ ಪ್ರಸಾದ್ ಸರ್ ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ನಾಯಕರಿಗೆ ಮತ್ತೆ ಆಟಗಾರರಿಗೆ ಮತ್ತು ಎಲ್ರಿಗೂ ಅಭಿನಂದನೆಗಳು ಮತ್ತೆ ಶುಭ ಹಾರೈಕೆಗಳು. ಈಗ ನಿಮ್ ತರನೇ ನಮ್ದು ಒಂದು ಪ್ರೀಮಿಯರ್ ಲೀಗ್ ಮ್ಯಾಚ್ ಇದೆ. ಫೆಬ್ರವರಿ 14ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸಿದ್ಲಿಂಗು ಅಧ್ಯಾಯ 2. ಈ ಚಿತ್ರದ ಬಗ್ಗೆ ನಾವು ಹೇಳೋದಕ್ಕಿಂತ ನೀವು ನೋಡಿ ಅನುಭವಿಸೋದು ತುಂಬಾ ಖುಷಿ ಆಗುತ್ತೆ. ನಿಮ್ಮೆಲ್ಲಾ ಮ್ಯಾಚ್ಗಳನ್ನ ನಾವು ನೋಡ್ತೀವಿ, ನೀವೆಲ್ಲರೂ ಸೇರಿ ನಮ್ಮ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ದಿನನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಲೂಸ್ಮಾದೇವಿ ಸರ್. ನಾವು ಕ್ಯಾಪ್ಟನ್ ಆಗಿ ಆಮೇಲೆ ನಿಮ್ಮ ಹತ್ರ ಮಾತಾಡೋಣ. ಈಗ ಸಿದ್ಲಿಂಗು ಆಗಿ ಸಿದ್ಲಿಂಗು 2 ಬಗ್ಗೆ ನೀವು ಮಾತಾಡ್ಬೇಕು. ಎಲ್ರಿಗೂ ನಮಸ್ತೆ. ಸರ್ ಹೇಳ್ದಂಗೆ ಫೆಬ್ರವರಿ 14 ಸಿನಿಮಾ ರಿಲೀಸ್ ಆಗ್ತದೆ. 12 ವರ್ಷ ಆದ್ಮೇಲೆ ನಾವಿಬ್ರು ಸೇರಿ ಸಿನಿಮಾ ಮಾಡಿದೀವಿ. ಭಾಗ 2ಕ್ಕೆ ನನ್ನನ್ನ ನಾಯಕರಾಗಿ ಮಾಡ್ಕೊಂಡಿದ್ದಾರೆ. ಭಾಗ 3ಕ್ಕೆ ರಾಜುಗೌರು ರೆಡಿ ಇದ್ದಾರೆ ಹೇರ್ ಸ್ಟೈಲ್ ಮಾಡ್ಕೊಂಡು. ಅವರೇ ಹೇಳ್ತಿದ್ರು ತಮ್ಮ ನಾನ್ ಮಾಡ್ತೀನಿ ಕಡೋ ಭಾಗ 3 ಅಂತ. ಸೊ ಅಣ್ಣ ರೆಡಿ ಆಗ್ಬಿಟ್ಟು ಆಕ್ಟ್ ಮಾಡೋದು. ಪರವಾಗಿಲ್ಲ ನೀವು ಆಕ್ಟ್ ಮಾಡಬಹುದು, ಸಕ್ಕತ್ತಾಗಿರುತ್ತೆ. ಮಾಡಿ ಅದಿರ್ಲಿ. ಭಾಗ 3 ಮಾಡಿದ್ರೆ ಸಂತೋಷ, ಆದ್ರೆ ನಮ್ಮನ್ನೇ ಭಾಗ 3 ಮಾಡ್ಬಿಟ್ರೆ ಕಷ್ಟ. ಸೊ ಥ್ಯಾಂಕ್ ಯು ಸುನಿಲ್, ನಮ್ಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಜಾಸ್ತಿ ಟೈಮ್ ತಗೊಳ್ಳಲ್ಲ. ಥ್ಯಾಂಕ್ ಯು ಸೊ ಮಚ್. ಬೆಳೀತಾ ಇದೆ. ಟೆಲಿವಿಷನ್ ಮಾತ್ರ ಸೀಮಿತವಾಗಿರುತ್ತೆ. ಎಲ್ಲಾ ಕಲಾವಿದರು ಎಲ್ಲಾ ತಂತ್ರಜ್ಞಾನ ಕರ್ಕೊಂಡು ಬಂದು ಇವತ್ತು ಆಡಿಸ್ತಾ ಇದ್ದೀರಾ. ಇಲ್ಲಿ ಬಂದು ಆಡೋದಕ್ಕೆ 2 ಮುಖ್ಯ ಕಾರಣ. ಒಂದು ಚಿಕ್ಕ ವಯಸ್ಸಿಂದ ಕ್ರಿಕೆಟ್ ಮೇಲೆ ಇರುವಂತಹ ಪ್ಯಾಷನ್, ಅಂದ್ರೆ ಇನ್ನೊಂದು ಸುನಿಲ್ ಸರ್ ಇಡೀ DPL ಆರ್ಗನೈಸ್ ಮಾಡುವಂತಹ ರೀತಿ ಆಗಿರ್ಬೋದು. ಸೊ ಇದನ್ನ 4ನೇ ಸೀಸನ್ ಬಹಳ ಖುಷಿ ಆಗುತ್ತೆ. ಅಂಡ್ ಎಲ್ಲ ಕಲಾವಿದರ ಜೊತೆ ಸೇರಿ ಆಡೋದ್ರ ಖುಷಿನೇ ಬೇರೆ. ಎಲ್ಲ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಒಂದು ನಮ್ಮ ಸುನಿಲ್ ಅವರು ಅಂಡ್ ಸೆಕೆಂಡ್ ರಘುಭಟ್ ಸರ್, ಹಾಗೆ ನನ್ನ ಸ್ನೇಹಿತ ಮಹೇಶ್ ಅವರು, ಥ್ಯಾಂಕ್ ಯು. ಅಂಡ್ ಮೇನ್ ಇನ್ನೊಬ್ರು ಇದ್ದಾರೆ ರಾಹುಲ್. ಇವರೇ ನನ್ನ ಫೋರ್ಸ್ ಮಾಡಿದ್ದು ನನಗೆ ಆಡು ನೀನು ಏನಕ್ಕಂದ್ರೆ ಎಲ್ಲ ನನ್ನ ಸ್ನೇಹಿತರು ನಿಂತಿರೋರೆಲ್ಲ ನನ್ನ ಒಳ್ಳೆ ಸ್ನೇಹಿತರು. ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೋಸ್ಕರ ನಾನು ಈ ಕ್ರಿಕೆಟ್ ಆಡ್ತಾ ಇದ್ದೀನಿ. ಮತ್ತೆ ಹಾಗೆ N1 ಕ್ರಿಕೆಟ್ ಕಂಗ್ರ್ಯಾಚುಲೇಷನ್ ಸುನಿಲ್ ಸರ್. ಇದೇ ರೀತಿ ಇನ್ನ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಅಂಡ್ ಆಲ್ ದ ಬೆಸ್ಟ್ ಟು ಆಲ್ ದ ಕ್ಯಾಪ್ಟನ್ಸ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ MR ಪ್ಯಾಂಥರ್ಸ್ ನ ಕ್ಯಾಪ್ಟನ್ ಸಲ ಸ್ವಲ್ಪದ್ರಲ್ಲಿ ಕಪ್ ಮಿಸ್ ಆಗಿತ್ತು. ನಾನು ಫಸ್ಟ್ ಟೈಮ್ ಬಂದಿದ್ರಲ್ಲ IPG ಚೋರಿಗೆ, ಅದೇ ಲಾಸ್ಟ್ ಸಿಕ್ಕಿದ್ದಂಗ ಅಂತ. ಎಲ್ರಿಗೂ ನಮಸ್ಕಾರ. ನಾನು ಬರೀ ಕ್ರಿಕೆಟ್ ಆಡ್ತಾರ ಶೂಟಿಂಗ್ ಮಾಡ್ತಾ ಇದ್ದೀನಿ. ಗ್ಯಾಪ್ ಮ್ಯಾಚ್ ಆಡ್ತಾ ಇದ್ವಿ ಈಗ. ಸೊ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ TPL. ಸೊ ಲಾಸ್ಟ್ ಟೈಮ್ ಮಾಡಿದವರೆಲ್ಲ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು, ಬಂದು ಆಡಿ ನೀವು ಅಂತ. ಸೊ ಆಕ್ಚುಲಿ ಇಂಡಿಪೆಂಡೆನ್ಸ್ ಡೇ ಕಪ್ ಅಂತ ಮಾಡಿದ್ರು. ಸೊ ಅದಾಡಿದ್ರು, ತುಂಬಾ ಅದ್ಭುತವಾಗಿ ಅದನ್ನು ಆರ್ಗನೈಸ್ ಮಾಡಿದ್ರು. ಸೊ ಈ ಸಲ ಶ್ರೀಲಂಕಾದಲ್ಲಿ ಹೇಳಿದ್ದಾರೆ ಮೋಸ್ಟ್ಲಿ ಮನೇಲಿ ಇದ್ದಾರೆ ಮತ್ತೆ ಕ್ರಿಕೆಟ್ ಆದರು. ಇಲ್ಲ ಶ್ರೀಲಂಕಾದಲ್ಲಿ ಹೋಗೋಣ ರೆಡಿಯಾಗಿ ಬಂದೆ ಅಂದರು. ಸೊ ಗೊತ್ತಿಲ್ಲ. ಸೊ ಖುಷಿ ಇದೆ. ಡೆಫಿನೆಟ್ಲಿ ಎಲ್ಲ ಸ್ನೇಹಿತರ ಜೊತೆ ಆಡೋದು ಕಾಂಪಿಟೇಟಿವ್ ಇರುತ್ತೆ. ಪ್ಲಸ್ ಒಂದಷ್ಟು ಸೀರಿಯಸ್ ಆಗೋ ಹುಡುಗರು ಇದೆ. ಸೊ ಡೆಫಿನೆಟ್ಲಿ ಒಂದು ಮಜಾ ಇರುತ್ತೆ. ಸೊ ಎಲ್ಲರೂ TPL ನೋಡಿ ಅಂಡ್ ಎಂಕರೇಜ್ ಮಾಡಿ. ಸುನಿಲ್ ಅವರಿಗೆ ಆಲ್ರೆಡಿ 2-3 ಟೂರ್ನಮೆಂಟ್ ಮಾಡ್ತಿದ್ರು ವರ್ಷಕ್ಕೆ. ಸೊ ನೆಕ್ಸ್ಟ್ ತಿಂಗಳು ಬಂದು ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್. ಒಳ್ಳೆದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ನಮಗೂ ಕೂಡ TPL ಸೀಸನ್ 4 ಬಗ್ಗೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ N1 ಸುನಿಲ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಈ ಸೀಸನ್ಗೆ ನನಗೊಂದು ಇನ್ವಿಟೇಷನ್ ಕೊಟ್ಟಿದ್ದಕ್ಕೆ. ಲಾಸ್ಟ್ 3 years ಇಂದ ಅವ್ರು ಯಾವತ್ತೂ ನನ್ನ ಹತ್ರಕ್ಕೂ ಬಂದಿರಲಿಲ್ಲ. ನಾನು ಟೆಲಿವಿಷನ್ ನಮಗೂ ಸಂಬಂಧ ಇಲ್ವೇನೋ ಸುಮ್ಮನೆ ಇದ್ದೆ.
ಈ ಸತಿ ಬಂದಾಗ ಅದೇನು ಸರ್ ಸಣ್ಣ ಈ ವರ್ಷ ಬಂದ್ರಿ, ಅದೇ ಸರ್ ನೀವು ಟೆಲಿವಿಷನ್ ಬಂದಿರಲ್ಲ ಜಡ್ಜ್ ಆಗಿ ಮಾಡಿದ್ರಿ, ಸೊ ನೀವು ರಿವ್ಯೂ ಮಾಡಿದ್ರೆ ಬರ್ಬೋದು ಸರ್ ನೀವು ಅಂತ ನಮ್ಗೆ ಹೇಳ್ಕೊಂಡು. ಸೊ ಇಲ್ಲಿರೋ ಅಷ್ಟು ಜನರು ಬಹುಶಃ ಫಸ್ಟ್ ಟೆಲಿವಿಷನ್ ಡೆಬ್ಯೂ ಮಾಡಿ ಸಿನಿಮಾ ಬಂದಿರೋರು ಎಲ್ಲರೂ. ಇಲ್ಲಿ ನಾನು ಸಿನಿಮಾ ಮಾಡಿ ಆಮೇಲೆ ಟೆಲಿವಿಷನ್ ಡೆಬ್ಯೂ ಮಾಡಿರೋ ನಾನು. ಸೊ ನನಗೊಂದು ಹೊಸ ಎಕ್ಸ್ಪೀರಿಯನ್ಸ್ ಈ ಟೂರ್ನಮೆಂಟ್. ಅಂಡ್ ಅದು ಫಸ್ಟ್ ಟೈಮ್ ನಾನು ರೆಸಿಡೆಂಟ್ ಸರ್ ಬೇಡ ಸರ್ ತುಂಬಾ ಕ್ರಿಕೆಟ್ ನಾನು ವರ್ಷಕ್ಕೆ ಯಾರೋ ಒಂದು ಟೂರ್ನಮೆಂಟ್ ಆದ್ರೆ ಓಕೆ ಸರ್ ಇದು ಹಿಂಗಾಗತ್ತೆ ಅಂತ. ಬಟ್ ಅಗೇನ್ ನಾನು ಕೃಷ್ಣ ಹೇಳಿದಂಗೆ ಇದ್ರ ಬಗ್ಗೆ ತುಂಬಾ ಕೇಳಿದೆ. ಲಾಸ್ಟ್ 3 ಸೀಸನ್ ತುಂಬಾ ಅದ್ಭುತವಾಗಿ ಆರ್ಗನೈಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾರೆ ಅಂತ ಅನ್ಸಿ ಸರಿ ಓಕೆ ಈ ತರದ ಒಂದು ಸಪೋರ್ಟ್ ಚೆನ್ನಾಗಿರುತ್ತೆ ಅಂತಂದ್ರು. ಅಂಡ್ ಅದಕ್ಕೆ ನಾನು ಒಂದು ಟೀಮ್ ಬರೋದಕ್ಕೆ ಇನ್ನೊಂದು ಮೇನ್ ಕಾರಣ ನಮ್ಮ ರಾಜು ಅಣ್ಣ ಅಂಡ್ DS Max ನಮ್ಮ ದಯಣ್ಣ ಅವರು. ಫಸ್ಟ್ ರಾಜು ಅಣ್ಣನವ್ರು ಎಲ್ಲ ಬೇಡ ತಮ್ಮ ಬೇಡ ಆಡೋದು ಅಂತ. ಸುನಿಲ್ ಅವರು ತುಂಬಾ ಚೆನ್ನಾಗಿ ಗೊತ್ತಿತ್ತು ಎಲ್ಲಿ ಸ್ವಿಚ್ ಹಾಕಿದ್ರೆ ಇಲ್ಲಿ ಲೈಟ್ ಆನ್ ಆಗುತ್ತೆ ಅಂತ. ಸೊ ಹಾಗಾಗಿ ನನ್ನ ಜೊತೆ ಅವರು ಬಿನ ಟೀಮ್ ಹಾಗೇನೆ. ಅಂಡ್ ಅಣ್ಣ ನೀವು ಅವಲೇ ಒಂದು N1 ಒಂದು ಎಕ್ಸ್ಪ್ಲನೇಷನ್ ಹೇಳಿದ್ರಿ. ಸೊ ಅದು ಇರ್ಬೋದೇನೋ, ನನ್ನ ಕಣ್ಣಿಗೆ ಅದು ನರಸಿಂಹ ನಾಯಕ 1 ಅಂತಾನೂ ಕಾಣಿಸ್ತಾ ಇದೆ. ಸೊ ಆಗ್ಲಿ ಅಮೇಸಿಂಗ್ 12 ಟೀಮ್ ಕೂಡ ಅದ್ಭುತವಾದ ಟೀಮ್ಗಳು. ಕೆಲವು ಜೊತೆ ನಾನು ಆಡಿದ್ದೀನಿ, ಕೆಲವರೆಲ್ಲ ತುಂಬಾ ಹೊಸ ಪ್ಲೇಯರ್ಸ್ ಇದ್ದಾರೆ. ಐಮ್ ಜಸ್ಟ್ ಲುಕಿಂಗ್ ಫಾರ್ವರ್ಡ್ ಫಾರ್ ಅಮೇಸಿಂಗ್ ಟೂರ್ನಮೆಂಟ್. ಅಂಡ್ ಸುನಿಲ್ ಸರ್ ಇನ್ನ ದೊಡ್ಡ ಮಟ್ಟದಲ್ಲಿ ಟೂರ್ನಮೆಂಟ್ ತಗೊಂಡೋಗೋದಕ್ಕೆ ಇದಾಗೇ ಕಂಟಿನ್ಯೂಷನ್ ಆಗಲಿ ಅಂತ ಕೇಳ್ತೀನಿ. ಅಂಡ್ ಆಲ್ ದ ಟೀಮ್ಸ್ಗೆ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ, ಮೀಡಿಯಾದವ್ರಿಗೂ ದೊಡ್ಡ ನಮಸ್ಕಾರ. ಹಾಗೆ TPL ಇದು ನನ್ನ ಮೊದಲನೇ ಬಾರಿ ಅದು ಕ್ಯಾಪ್ಟನ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಜೊತೆಗೆ ನಮ್ಮ ಮಂಜುನಾಥ್ ಸರ್ ನನಗೆ ಓನರ್ ಆಗಿ ಸಿಕ್ಕಿದ್ದಾರೆ. ಇನ್ನ ತುಂಬಾ ಪ್ರೋಸೆಸ್ ಇದೆ. ಜೊತೆಗೆ ಈಗ ಇವತ್ತು ಆಕ್ಷನ್ ಇದೆ. ಸೊ ಟೀಮ್ ಸೆಲೆಕ್ಟ್ ಮಾಡಬೇಕು, ಟೀಮಲ್ಲಿ ಯಾರ್ಯಾರು ಬರ್ತಾರೆ ನೋಡ್ಬೇಕು, ಮೈನ್ ಕೋಆರ್ಡಿನೇಷನ್ ಬೆಳಿಬೇಕು, ಎಲ್ಲರಿಗೂ ಒಂದು ಬಾಂಧವ್ಯ ಇರಬೇಕು. ಸೊ ಅದೆಲ್ಲ ಆದ್ಮೇಲೆ ಸೊ ಸುನಿ ಅವರು ತುಂಬಾ ಸುನಿಲ್ ಅವರು ತುಂಬಾ ಚೆನ್ನಾಗಿ ಎಲ್ಲ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾರೆ. ಸೊ ಅವ್ರಿಗೆ ಒಳ್ಳೇದಾಗ್ಲಿ, ಒಂದ್ ಒಳ್ಳೆ ಮನಸ್ಸಿಂದ ಈ TPL ಸೀಸನ್ 4 ತನಕ ಬಂದಿದೆ. TPL ಸೀಸನ್ 4 ಗೆಲುವು ಸಿಗ್ಲಿ, ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್ ಎವ್ರಿವನ್, ಆಲ್ ದಿ ಬೆಸ್ಟ್ ಕ್ಯಾಪ್ಟನ್ಸ್. ಥ್ಯಾಂಕ್ ಯು ಸೋ ಮಚ್ ಅಭಿನವ್ ಸರ್. ನಮಸ್ತೆ ಎಲ್ರಿಗೂ ಇಲ್ಲಿ ಸೇರಿದವ್ರಿಗೆ. ಇವತ್ತು ಎಲ್ರಿಗಿಂತ ತುಂಬಾ ಜಾಸ್ತಿ ಖುಷಿ ಆಗ್ತಿರೋದು ನನಗೆ ಮತ್ತೆ ಹರ್ಷ ಅಂಡ್ ಶರತ್. ಐ ಟೆಲ್ ಯು ವೈ. ಫಸ್ಟ್ ಸೀಸನ್ ಟೆನ್ನಿಸ್ ಬಾಲ್ ಸ್ಟಾರ್ಟ್ ಆದಾಗ ನಾವು 3 ಜನ ಕ್ಯಾಪ್ಟನ್ ಆಗಿದ್ವಿ. ಅವತ್ತು ಆ ಸೀಸನ್ ಸ್ಟಾರ್ಟ್ ಆಗಿನ ಮುಂಚೆ ಟೆಲಿವಿಷನ್ ಆರ್ಟಿಸ್ಟ್ಗಳು ಎಲ್ಲರೂ ನಾವು 200 ರೂಪಾಯಿ 300 ರೂಪಾಯಿ 500 ರೂಪಾಯಿ ಹಾಕೊಂಡು ಸೇರ್ಕೊಂಡು ಕ್ರಿಕೆಟ್ ಆಡ್ತಾ ಇದ್ವಿ. ಲೆದರ್ ಬಾಲ್ ಎಷ್ಟೋ ಜನ ನೋಡೇ ಇರಲಿಲ್ಲ, ಆ ಕಿಟ್ ಬ್ಯಾಗ್ ಹೆಂಗಿರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಬಿಕಾಸ್ ಆಫ್ ಓನರ್ಸ್, ಅದ್ಭುತವಾದಂತಹ ಓನರ್ಸ್ ಗಳು ಬಂದಿದ್ರಿಂದ ರಂಜಿತ್ ಸರ್, ಕುಶಾಲ್ ಗೌಡ್ರು, ಮಹೇಶ್ ಗೌಡ್ರು ಅಂಡ್ ಮನೀಶ್ ಅವರು ಕೂಡ ಫಸ್ಟ್ ಸೀಸನ್ ಅಲ್ಲಿ ಇದ್ರು. ಅವರು ಬಂದಿದ್ರಿಂದ ಎಷ್ಟೋ ಜನ ಕಿಟ್ ಬ್ಯಾಗ್ ಗಳು ಹೆಂಗಿರುತ್ತೆ, ಲೆದರ್ ಬಾಲ್ ಹೆಂಗಿರುತ್ತೆ ಅಂತ ಟೆಲಿವಿಷನ್ ಇರೋ ಪ್ಲೇಯರ್ಸ್ ಗಳು ನೋಡಕ್ ಸ್ಟಾರ್ಟ್ ಮಾಡಿದ್ರು. ಆರ್ಟಿಸ್ಟ್ಗಳು ಎಷ್ಟೋ ಕಡೆ ಬರೀ ಟೆಲಿವಿಷನ್ ಮಾಡಿದ್ದಾರೆ, ಸಿನಿಮಾಗಳು ಮಾಡಿಲ್ಲ ಅಂತ ಬೇರೆ ಟೂರ್ನಮೆಂಟ್ ಗಳಲ್ಲಿ ಅವ್ರನ್ನ ಪಿಕ್ ಮಾಡ್ತಿರ್ಲಿಲ್ಲ. ಬಟ್ ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಸಿನಿಮಾದಲ್ಲಿರೋ ದೊಡ್ಡ ದೊಡ್ಡ ನೇಮ್ಸ್ ಗಳು ಟೆಲಿವಿಷನ್ ಬರ್ತಾ ಇರೋದು ಏನಕ್ಕೆ ಅಂದ್ರೆ N1 ಅಕಾಡೆಮಿ ನಡೆಸುವಂತ ಕ್ವಾಲಿಟಿ ಕ್ರಿಕೆಟ್, ಕ್ವಾಲಿಟಿ ಆರ್ಗನೈಸೇಷನ್. ಸೊ ಇವತ್ತು ಬಹಳ ಖುಷಿ ಆಗ್ತಿದೆ. ಏನಕ್ಕೆ ಅಂದ್ರೆ ಕೈಯಿಂದ ದುಡ್ಡಾಕೊಂಡು ಆಡ್ತಾ ಇದ್ದ ಪ್ಲೇಯರ್ಸ್ ಗಳು ಅವ್ರಿಗೆ ಇವತ್ತು ಓನರ್ಸ್ ಗಳು ಸುನಿ ಮುಖಾಂತರ ಒಂದು ದೊಡ್ಡ ಅಮೌಂಟ್ ಆಕ್ಷನ್ ನಡೀತಾ ಇರೋದು ಬಹಳ 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 ಶರತ್ಗೆ, ನನಗೆ, ಅರ್ಶನ್ಗೆ ತುಂಬಾ ಖುಷಿ ಆಗಿದೆ. ಸೊ ಪರ್ಸನಲಿ ನಾನು ಓನರ್ಸ್ ಗಳಿಗೆ ತುಂಬಾ ಥ್ಯಾಂಕ್ ಯು ಹೇಳ್ತೀನಿ, ಎಲ್ಲ ಓನರ್ಸ್ ಗಳಿಗೂ. ಅಂಡ್ ಅಫ್ಕೋರ್ಸ್ ಇವತ್ತು ಎಲ್ಲ ದೊಡ್ಡ ದೊಡ್ಡ ಕಲಾವಿದರು, ಡೈರೆಕ್ಟರ್ಗಳು ಎಲ್ಲ ಬಂದು ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಭಾಗಿಯಾಗ್ತಿರೋದು ಇದನ್ನ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಸುನಿ ಹೇಳ್ತಾ ಇದ್ರು. ಖಂಡಿತ ಇದು ಸೀಸನ್ 4 ತುಂಬಾ ನೆಕ್ಸ್ಟ್ ಲೆವೆಲ್ ಹೋಗಿದೆ. ಥ್ಯಾಂಕ್ ಯು ಸೋ ಮಚ್. 4ನೇ ಸೀಸನ್ ಎಲ್ಲ ಪ್ರೀತಿಯಿಂದ ಖುಷಿಯಾಗಿ ಕ್ರಿಕೆಟ್ ಆಡ್ಕೊಂಡು ಬೆಸ್ಟ್ ಟೀಮ್ ವಿನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲೆದರ್ ಬಾಲ್ ಬರಕ್ ಕಾರಣ, ಸ್ಟಾರ್ಟ್ ಮಾಡಕ್ ಕಾರಣ ಯೋಗಿ ಸರ್ ಕೆರವನ್ನ ಕರೆದು ಲೆದರ್ ಬಾಲ್ ಮಾಡಿ ಸರ್ ನೆಕ್ಸ್ಟ್ ಟೀಮ್ ನಾವು ಬಂದು ಆಡ್ತೀವಿ ಅಂದ್ರು. ಅದು ಫಸ್ಟ್ ಕಾರಣ ಅಂತ ಹೇಳ್ತೀನಿ ಲೆದರ್ ಬಾಲ್ ಸ್ಟಾರ್ಟ್ ಆಗಕ್ಕೆ. ಮತ್ತೆ ಟೆನ್ನಿಸ್ ಬಾಲ್ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 3 ಪಿಲ್ಲರ್ಸ್ ಇದ್ದಾರೆ. 3 ಪಿಲ್ಲರ್ಸ್ ಇನ್ನ ತುಂಬಾ ಜನ ಹೆಸರು ಹೇಳಕ್ಕಾಗ್ತಿಲ್ಲ, ಕೇಳ್ತೀನಿ. ಇಷ್ಟು ಮಾತಾಡಿದ್ರೆ ನಮ್ಮ ಪುಣ್ಯ. ಇದೀಗ ನಮ್ಮ GLR ವಾರಿಯರ್ಸ್ ಸುನಿಲ್ಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಇಂಥ ಒಂದು ಬ್ಯೂಟಿಫುಲ್ ಟೂರ್ನಮೆಂಟ್ ಆರ್ಗನೈಸ್ ಮಾಡೋದು ತುಂಬಾ ಕಷ್ಟ. ಅಂಥದ್ರಲ್ಲಿ ಇದು 4ನೇ ಸೀಸನ್ ನಡೀತಿರೋದು. ಇದ್ರ ಮಧ್ಯ ಒಂದು ವುಮೆನ್ಸ್ ಅವ್ರಿಗೆ ಒಂದು ಟೂರ್ನಮೆಂಟ್ ಮಾಡಿದ್ರು, IPT 12 ಅಂತ ಒಂದು ಮಾಡಿದ್ರು.
ಇಟ್ಸ್ ಕ್ವೈಟ್ ಎ ಚಾಲೆಂಜ್ ಟು ಆರ್ಗನೈಸ್ ಅ ಟೂರ್ನಮೆಂಟ್ ಈ ಮಟ್ಟಿಗೆ. ಅಂಡ್ ಸೆಕೆಂಡ್ಲಿ ರಾಜೇಶ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ರಾಜೇಶ್ ಸರ್. 2 ಸಲ ಲೀಗಲ್ ಸೋತಿದ್ರು ಮತ್ತೆ ನಮ್ಮನ್ನು ಕ್ಯಾಪ್ಟನ್ ತಗೊಂಡಿದ್ದೀರಾ, ಥ್ಯಾಂಕ್ ಯು. ಎಲ್ರಿಗೂ ಅಷ್ಟೇ. ನಮ್ಮ ಮಿಥುನ್ ರೆಡ್ಡಿ ಅವ್ರು ಹೇಳಿದ್ರು ಅವರು ಶೂಟಿಂಗು ತುಂಬಾ ಬ್ಯುಸಿ ಇರ್ತಾರೆ, ಅದೆಲ್ಲ ಬ್ರೇಕ್ ಮಾಡಿ ಇಲ್ಲಿಗೆ ಬಂದು ಆಡ್ತಾರೆ ಅಂತ. ತಪ್ಪು ಸರ್, ಕ್ರಿಕೆಟ್ ಆಡಿ ಫ್ರೀ ಆದಾಗ ಶೂಟಿಂಗ್ ಮಾಡ್ತಾ ಇದ್ವಿ. ಸೊ ಆ ತರ ಇದೆ ಇವಾಗ. ನಮ್ದು ಹೆಂಗೋ ಬಿಡಿ, ಕೃಷ್ಣನ್ ಅಂತ ಯಾವಾಗ ನೋಡಿದ್ರು ಬ್ಯಾಟು ಬಾಲ್. ಬೆಳಗ್ಗೆ ಓಪನ್ ಮಾಡಿದ್ರೆ CCL ಕರ್ನಾಟಕ ಬುಲ್ಡರ್ಸ್ ಬ್ಯಾಟಿಂಗ್ ಬರ್ತಾರೆ. ಪ್ರತಾಪ ಅಲಂಕರಣ ಎಲ್ರು ನಾನು ನಿಜವಾಗ್ಲೂ ಕೆಲಸ ಮಾಡ್ತಾ ಇದಾರ ಇಲ್ವಾ? ಬಟ್ ನಿಜವಾಗ್ಲೂ ಕೆಲಸ ಮಾಡ್ತಾ ಇದೀವಿ. ಫ್ರೀ ಆದಾಗ ಈ ಕಡೆ ಬರ್ತಾ ಇದೀವಿ. ಯಾಕಂದ್ರೆ ಸ್ಪೋರ್ಟ್ಸ್ ಅಂದ್ರೆ ಹಂಗೆ, ನಾಟ್ ಓನ್ಲಿ ಕ್ರಿಕೆಟ್, ಯಾವ್ದೇ ಸ್ಪೋರ್ಟ್ಸ್ ಅಂತ ಬಂದ್ರು 1-2 ದಿನ ಆಡಿದ ತಕ್ಷಣ ಅದು ಕಂಟಿನ್ಯೂ ಆಗ್ಬಿಡತ್ತೆ. ಸೊ ಆ ತರ ಇದೆ. ಎಲ್ರಿಗೂ ಹೊಸ ಕ್ಯಾಪ್ಟನ್ಸ್, ಹಳೆ ಕ್ಯಾಪ್ಟನ್ಸ್ ಎಲ್ರಿಗೂ ಆಲ್ ದ ಬೆಸ್ಟ್. ಮ್ಯಾನ್ ಆಫ್ ದ ಸೀರೀಸ್ ಅದು ಕಾರಣ ಬೇಕೇ ನಾವು ಅಲ್ಲ, ಅವ್ನ ಬೈಕ್ ಕಾಯ್ತಾವನ ಇಲ್ಲಿ ಇವಣ್ಣ ಬೋಲ್ ಏನೋ ಪರ್ಪಲ್ ಕ್ಯಾಪ್ ಕಾಯ್ತಿದ್ದಾರೆ, ಅವರು ಬೈಕ್, ಎಲ್ರಿಗೂ ಬೈಕ್ ಇವಾಗ. ಅಲ್ಲಿ ಮಂಜು ಅವ್ರು ನೋಡಿ ಫೋನ್ ನೋಡ್ತಾ ಇದ್ದಾರೆ, ಅವ್ರಿಗೊಂದು ಬೈಕ್ ಬರುತ್ತೆ ಅಲ್ಲ ಸಿಕ್ಕರೆ ತಗೊಂತೀರ ಅಂತ ತಗೊಳಲ್ಲ ಅಂತ ಕರೆಂಟ್ ಹೋಗಿದೀಗ. ಹಲೋ ಸರ್, ನಾನು ಇಲ್ಲೇ ಹಾಕೊಂಡಿದ್ದೆ. ಸರಿ ಇಲ್ಲ ಶುರು ಮಾಡಿದಾಗ ಅಲ್ಲ ಕಣ, ತುಂಬಾ ಥ್ಯಾಂಕ್ಸ್. ಅಲ್ಲ ಇವಾಗ ಇನ್ನೊಂದ್ಸಲ ಕರೆಂಟ್ ಬಂದ ತೆಗಿಸ್ತಾರ. ಥ್ಯಾಂಕ್ ಯು ಸೋ ಮಚ್. ಎಲ್ಲಾ ಟೀಮ್ಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಆಡಿ. ಮೇ ದ ಬೆಸ್ಟ್ ಟೀಮ್ ಬೇಕು. ಈ ಟೂರ್ನಮೆಂಟ್ ಬಗ್ಗೆ ಚೆನ್ನಾಗಿ ಮಾಡ್ತಾರೆ ಅಂತ ಎಲ್ಲೋ ಒಂದ್ ಕಡೆ ಅವಕಾಶ ಸಿಕ್ಕಿದ್ರೆ ಖುಷಿ ಆಗ್ತದೆ. ಮೊದಲನೇ ನಾನು ಫಸ್ಟ್ ಆಫ್ ಆಲ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವತ್ತು ನಾನು ಏನೇ ಕ್ರಿಕೆಟ್ ಆಡ್ತಾ ಇರ್ಬೋದು ಲಾಸ್ಟ್ 3-4 ಇಯರ್ಸ್ ಇಂದ ನಕ್ಷತ್ರ ಮಂಜು ಸರ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಅವರು ತುಂಬಾ ಒಂದು ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿರ್ತಾರೆ, ಹೊಡಿತೀವಿ ಕಪ್ಪು ಅಂತ. ಬಿಕಾಸ್ ನಾನು ಈ ಪಾರ್ಟಿಸಿಪೇಷನ್ ಬಂದಿಲ್ಲ, ಕಪ್ಪು ಗೆಲ್ಲಕ್ ಬಂದಿರೋದು. ಟ್ರೈ ಮಾಡ್ತೀವಿ. ಇವಾಗ ಮೈಕ್ ಟ್ರೈ ಮಾಡ್ತೀವಿ ಗೆಲ್ಲಕ್ಕೆ. ಬಟ್ ಎನಿವೇಸ್ ಆಲ್ ದ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು ಮಂಜು ಸರ್ ಒನ್ಸ್ ಅಗೇನ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಲೆಟ್ಸ್ ಡು ಇಟ್. ಗುಡ್ ಲಕ್ ಒನ್ಸ್ ಅಗೇನ್. ಮತ್ತೊಂದು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮಂಜು ಸರ್ ಏನು ಇಲ್ಲಿ ಕರ್ಕೊಂಡು ಬಂದಿರೋದಂದ್ರೆ ಕ್ರಿಕೆಟ್ಗೋಸ್ಕರ. ನನ್ನ ಕರ್ಕೊಂಡು ಬಂದಿರೋದು ಡಾರ್ಲಿಂಗ್ ಕೃಷ್ಣ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಏನು ಮಾಡ್ತಿದ್ಯಾ ಕೃಷ್ಣ ಹೇಳ್ತಾ ಇರ್ತಾನೆ. ಸೊ ಆದ್ರಿಂದ ರಿಯಲಿ ಹ್ಯಾಟ್ಸ್ ಆಫ್ ಕೃಷ್ಣ ಡೆಡಿಕೇಶನ್ಗೆ. 100% ಎಲ್ಲೋ ಒಂದು ಕಡೆ ನನ್ಗಿಂತ ಚೆನ್ನಾಗಿ ಡಾರ್ಲಿಂಗ್ ಅಂತ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಈ ಡಿಸರ್ವ್ಸ್ ಇಟ್. ಹರ್ಷ ಅವ್ರಿಗೂ ಥ್ಯಾಂಕ್ ಯು ನೀವು ಹೇಳಿದಕ್ಕೆ. ಅಗೇನ್ ಮತ್ತೊಂದು ಸೂಪರ್ ಪ್ಲೇಯರ್ ಯೋಗಿ, ನಮಗ್ ಬೈಕು ಕಾರು ಅಂತಂದ್ರು. ಆಕ್ಚುಲಿ ಅವ್ರ ಫುಲ್ ಪೊಟೆನ್ಶಿಯಲ್ ಇದೆ, ಕಪ್ ಗೆಲ್ಲುವಂಥದ್ದು ಹಾಗೆ ಕಾರ್ ಗೆಲ್ಲುವಂಥದ್ದು. ಕರೆಂಟ್ ಹೋಗಿರ್ಬೋದು, ಬಟ್ ಚಾನ್ಸಸ್ ಇದೆ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಸರ್. ಕರೆಂಟ್ ಯಾರು ಮಾತಾಡಬೇಕಾದ್ರೆ ಹೋಗಿ ಜಾಸ್ತಿ ನೋಡೋಣ. 6 ಟೀಮಿಂದ ಸ್ಟಾರ್ಟ್ ಆದಂತ ಈ ಲೀಗ್ 100 ಟೀಮ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕ್ಯಾಪ್ಟನ್ಸ್ಗೆ, ಓನರ್ಸ್ಗೆ ಒಂದು ಆಟ ಆಡೋದಕ್ಕೆ. ಅಂಡ್ ಮನೀಶ್ ಥ್ಯಾಂಕ್ ಯು ಸೋ ಮಚ್. 4 ಸೀಸನ್ ಕಂಟಿನ್ಯೂಸ್ ಆಡ್ತಾ ಇದೀವಿ. ಅಂಡ್ ಜಸ್ಟ್ 3 ಸೀಸನ್ ಅಲ್ಲಿ ಕಪ್ ಗೆಲ್ಲಕ್ ಆಗದೆ ಇದ್ರು ತುಂಬಾ ಮೆಮೊರೀಸ್ ಮಾಡಿದೀವಿ. ಒಂದು ಒಳ್ಳೆ ಟೀಮ್ ಬಿಲ್ಡ್ ಮಾಡಿದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಪ್ರತಿ ಸೀಸನ್ ಇರುತ್ತೆ. ಸೊ ಅದೇ ಒಂದು ಕೆಲಸಕ್ಕೋಸ್ಕರ ಇವತ್ತಿನ ನಾವೆಲ್ಲ ಸೇರಿರೋದು ಒಂದು ಆಪ್ಷನ್ಗೆ. ಅಂಡ್ ಇನ್ನೊಂದು ತುಂಬಾ ಖುಷಿ ವಿಚಾರ ಅಂದ್ರೆ ನಮ್ಮ ಪ್ಲೇಯರ್ಸ್ ಎಲ್ಲರಿಗೂ ಬಿಡಿಂಗ್ ಅಮೌಂಟ್ ಸಿಗ್ತಾ ಇರೋದು. ಅಂಡ್ ಕಂಗ್ರಾಚುಲೇಷನ್ ಈ ಇನಿಷಿಯೇಟಿವ್ಗೆ. ಇದರಿಂದ ನಮ್ಮ ಪ್ಲೇಯರ್ಸ್ಗೆ ಎಲ್ಲ ಟೂರ್ನಮೆಂಟ್ಗಳಲ್ಲೂ ಈ ತರ ಬಿಡಿಂಗ್ ಅಮೌಂಟ್ ಸಿಗುವಾಗಲಿ. ಆಲ್ ದ ವೆರಿ ಬೆಸ್ಟ್ ಟು ಆಲ್ ದ ಓನರ್ಸ್ ಅಂಡ್ ಪ್ಲೇಯರ್ಸ್, ಕ್ಯಾಪ್ಟನ್ಸ್. ಥ್ಯಾಂಕ್ ಯು ಸೊ ಮಚ್. ನಾನು ಹೇಳುವಂತ ವಿಶೇಷ ಏನಿಲ್ಲ. ಆದ್ರೆ ಪ್ರತಾಪ್ ಅಂತ ಹೇಳಿದ್ದು ನನಗೆ ಖುಷಿ ಪಡ್ತು. ಯಾಕಂದ್ರೆ ಎಲ್ಲ ನಮ್ಗೆ ಎಲ್ಲರೂ ಗೊತ್ತಿರೋದಂತೆ ಕ್ರಿಕೆಟ್ ಆಡ್ತಾರೆ. ಬಟ್ ಇನ್ನೊಂದು ನೋಡಕ್ಕೆಲ್ಲ ತಮಾಷೆ ಮಾಡ್ಕೊಂಡಿದ್ದಾರೆ. ಫೀಲ್ಡ್ ಇಳಿದಾಗ ಎಲ್ಲರೂ ಟಫ್ ಕಾಂಪಿಟೇಟರ್ಸ್. ಯಾರಿಗಿದ್ರು ನಮ್ಗೆ ಖುಷಿನೇ, ಚೆನ್ನಾಗಿರುತ್ತೆ ಟೂರ್ನಮೆಂಟ್. ಥ್ಯಾಂಕ್ಸ್ ಸುನೀಲ್, ವಂಡರ್ಫುಲ್ ಆಪರ್ಚುನಿಟಿ ಎಲ್ಲ ನಿಮಗೆ. ಆಲ್ ದ ಬೆಸ್ಟ್ ಕ್ಯಾಪ್ಟನ್ಸ್. ಥ್ಯಾಂಕ್ ಯು ಸುನೀಲ್ ಸರ್. ಟಿಕೆಟ್ ಏನಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಫಸ್ಟ್ ಅವರು ನನ್ನ ಹತ್ರ ಮಾತಾಡಿದಾಗ ಕೆಲವೊಂದು ಟೂರ್ನಮೆಂಟ್ ಅಲ್ಲಿ ಬರೀ ಸಿನಿಮಾ ಆಕ್ಟರ್ಸ್ ಮಾತ್ರ ಆಡಿಸ್ತಾ ಇದ್ರು, ಸೀರಿಯಲ್ ಅವ್ರನ್ನ ತಗೋತಾ ಇರಲಿಲ್ಲ. ಅವಾಗ ಸುನೀಲ್ ಹೇಳಿದ್ರು ಬರೀ ಸಿನಿಮಾದವ್ರನ್ನೇ ಆಡಿಸ್ತಾ ಇದ್ರು, ಸೀರಿಯಲ್ ಅವ್ರು ತಗೊಳ್ತಾ ಇರಲಿಲ್ಲ. ಸೊ ಸೀರಿಯಲ್ ಅಂತ ನಾವು ಟೂರ್ನಮೆಂಟ್ ಸ್ಟಾರ್ಟ್ ಮಾಡೋಣ ಅಂದರು.
ಮಾಡಿದ್ರು. ಫಸ್ಟ್ ಟೆನಿಸ್ ಬಾಲ್ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ವೆದರಿಂದ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಸೆಕೆಂಡ್ ಸೀಸನ್, ಥರ್ಡ್ ಸೀಸನ್ ಪ್ರೀ ಕರ್ಕೊಂಡು ಹೋಗಿದ್ರು. ಇವಾಗ ಫೋರ್ತ್ ಸೀಸನ್ ಇಂದ ಇದು ಆಚೆ ಕರ್ಕೊಂಡು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಹೀಗೆ ದೊಡ್ಡದಾಗಿ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಿ ಅಂತ ಹೇಳ್ಕೊತೀನಿ. ಹಾಗೆ ಬಂದರೆ ಎಲ್ಲ ಹೊಸ ಕ್ಯಾಪ್ಟನ್ಸ್ ವೆಲ್ಕಮ್, ಆಲ್ ದ ಬೆಸ್ಟ್. ಹೊಸ ಓನರ್ಸ್ ಎಲ್ಲರಿಗೂ ವೆಲ್ಕಮ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮ್ಮ ಓನರ್ ಅಶ್ವಥ್ ಸೂರ್ಯ ಪ್ರತಿ ವರ್ಷ ನನ್ನ ಕ್ಯಾಪ್ಟನ್ ಅಂತ ಹೋಗ್ತಾರೆ. ಥ್ಯಾಂಕ್ ಯು ಸೊ ಮಚ್.